ಸಿಐಡಿ ಕಸ್ಟಡಿಯಲ್ಲಿರುವಂತಹ ಸೂರಜ್ಗೂ ಕೂಡ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಬಿಕಾಸ್ ಈತನ ಮೇಲೆ ಕೇಳಿ ಬಂದಿರುವಂತಹ ಆರೋಪ ಅತ್ಯಂತ ಗಂಭೀರ. ಇಂದು ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಯೂರಾಲಜಿಸ್ಟು, ಫಾರೆನ್ಸಿಕ್ ತಜ್ಞರು ಅಂದರೆ FSL ಟೀಮು, ಫಿಸಿಷಿಯನ್ ವೈದ್ಯರಿಂದ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಹಾಗೆ ಮನೋವೈದ್ಯರಿಂದ ಕೂಡ ಸಂತ್ರಸ್ತನ ಎಕ್ಸಾಮಿನೇಷನ್ ಆಗೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಿಐಡಿ ಕಸ್ಟಡಿಯಲ್ಲಿರುವಂತಹ ಸೂರಜ್ ಅವರಿಗೂ ಕೂಡ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ. ಕೂದಲುಗಳನ್ನು ಪರೀಕ್ಷೆಗೆ ಒಳಪಡಿಸೋದಕ್ಕೆ ಹೇರ್ ಫಾಲಿಕಲ್ ಟೆಸ್ಟ್ ಅನ್ನ ಕೂಡ ಮಾಡ್ತಾರೆ. ಮೊದಲನೇದಾಗಿ ಸೂರಜ್ ರೇವಣ್ಣಗೆ, ನಂತರ ಸೂರಜ್ ರೇವಣ್ಣಗೆ ಲಿಂಗತ್ವ ಪರೀಕ್ಷೆಯನ್ನ ಮಾಡ್ತಾರೆ. ಅಂದ್ರೆ ಈತ ಲೈಂಗಿಕ ಕ್ರಿಯೆ ನಡೆಸೋದಕ್ಕೆ ಸಾಮರ್ಥ್ಯ ಇದೆಯಾ ಇವರಲ್ಲಿ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಲಿಂಗತ್ವ ಪರೀಕ್ಷೆ, ಅಸಹಜ ಲೈಂಗಿಕ ಕ್ರಿಯೆಗೆ ಸಮರ್ಥನಾ ಇಲ್ವಾ ಅನ್ನೋದನ್ನ ಕೂಡ ಟೆಸ್ಟ್ ಮಾಡೋದಕ್ಕೆ ಒಂದು ಎಕ್ಸಾಮಿನೇಷನ್ ಮಾಡ್ತಾರೆ. ಈ ರೀತಿ ಅಸಹಜ ಲೈಂಗಿಕ ಕ್ರಿಯೆ ಇದೇ ಮೊದಲ ಅಂತ ಕೂಡ ಪರೀಕ್ಷೆಯನ್ನ ಮಾಡಲಿಕ್ಕೆ ಇದ್ದಾರಂತೆ. ಕಿಡ್ನಿ ಮತ್ತು ವೃಷಣಗಳ ಪರೀಕ್ಷೆಯನ್ನು ಕೂಡ ನಡೆಸುವಂತಹ ಸಾಧ್ಯತೆ ಇದೆ. ಲೈಂಗಿಕವಾಗಿ ಸಮರ್ಥತೆಯ ಬಗ್ಗೆ ಪರೀಕ್ಷೆಯನ್ನು ಮಾಡ್ತಾರೆ. ಅಂದರೆ ಆಗಲೇ ಹೇಳಿದ್ನಲ್ಲ ಲಿಂಗತ್ವ ಪರೀಕ್ಷೆ ಟೆಸ್ಟ್ ಅಂತ ಹೇಳಿ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಟೆಸ್ಟು, ಫಾರೆನ್ಸಿಕ್ ತಜ್ಞರಿಂದ ಬಟ್ಟೆ ಹಾಗೂ ಕೆಲವೊಂದಷ್ಟು ವಸ್ತುಗಳನ್ನು ಪರೀಕ್ಷೆಗೆ ಒಳಪಡಿಸಿ ಅಲ್ಲಿ ಆ ಸಂತ್ರಸ್ತ ಯುವಕನ ಬಟ್ಟೆ ಹಾಗೂ ಇತರೆ ಸೂಕ್ಷ್ಮ ವಸ್ತುಗಳಿಂದ ಸಿಕ್ಕಿರುವಂತಹ ಹೇರ್ ಫಾಲಿಕಲ್ಲು DNA ಸ್ಯಾಂಪ್ಲಿಂಗು ಮ್ಯಾಚ್ ಆಗುತ್ತಾ ಅನ್ನೋದನ್ನ ನೋಡ್ತಾರೆ. ಸಾಮಾನ್ಯವಾಗಿ 80% ಅಷ್ಟು DNA ಸ್ಯಾಂಪಲ್ಸ್ ಮ್ಯಾಚ್ ಆಗಬೇಕು. ಅಂದರೆ ಇಬ್ಬರು ವ್ಯಕ್ತಿಗಳಲ್ಲಿ ಸೇಮ್ ಜೀನ್ಗಳು ಕಂಡು ಬಂದರೆ DNA ಸೇರಿದಂತೆ 8 ಬಗೆಯ ಮೆಡಿಕಲ್ ಟೆಸ್ಟ್ಗಳನ್ನು ಸೂರಜ್ ರೇವಣ್ಣಗೂ ಕೂಡ ಮಾಡುವ ಸಾಧ್ಯತೆ ಇದೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಇವತ್ತೇ ಸೂರಜ್ ರೇವಣ್ಣಗೂ ಕೂಡ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಎಷ್ಟೊತ್ತಿಗೆ ಮಾಡ್ತಾರೆ ಮತ್ತು ಈ ಟೆಸ್ಟ್ಗಳ ಮಹತ್ವದ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಾದ್ರೆ? ಮಮತಾ, ಈಗಾಗಲೇ ಯುವಕನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ CID ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಿರುವಂಥದ್ದು. ಆರೋಪಿಯಾಗಿರುವಂಥ ಸೂರಜ್ ರೇವಣ್ಣ ಅವರ ತನಿಖೆ ಇಂದಿನಿಂದ CID ಅಧಿಕಾರಿಗಳು ಆರಂಭ ಮಾಡಿರುವಂಥದ್ದು. ನಿನ್ನೆಯಿಂದ 8 ದಿನಗಳ ಕಾಲ ಕಸ್ಟಡಿಗೆ ಪಡೆದಿರುವಂಥ CID ಅಧಿಕಾರಿಗಳು ಸಾಮಾನ್ಯವಾಗಿ ಆರಂಭಿಕವಾಗಿ ಅವರಿಗೆ ಮನೋವೈದ್ಯರಿಂದ ಒಂದು ಕೌನ್ಸಿಲಿಂಗ್ ಕೂಡ ಮಾಡ್ತಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಯಾಕಂದರೆ ಘಟನೆ ಬಗ್ಗೆ ಕೌನ್ಸಿಲಿಂಗ್ ಮಾಡಿಸಿ ಅದಾದ ನಂತರ ಇವತ್ತು ಇಡೀ ದಿನ ತನಿಖೆ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಅದಾದ ನಂತರ ಸೂರಜ್ ರೇವಣ್ಣ ಅವರಿಗೆ ಸಂತ್ರಸ್ತನಿಗೆ ಮಾಡಿಸಿದಂಥ ರೀತಿಯಲ್ಲಿ ಅವರಿಗೂ ಕೂಡ ಮೆಡಿಕಲ್ ಟೆಸ್ಟ್ ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯಲ್ಲಿ ಮಾಡಿಸಲಾಗುತ್ತೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಈಗಾಗಲೇ ಮೆಡಿಕಲ್ ಟೆಸ್ಟ್ ಮಧ್ಯಾಹ್ನದ ನಂತರ ಮಾಡಿಸಲಿಕ್ಕೆ CID ಅಧಿಕಾರಿಗಳು ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಬಹಳ ಪ್ರಮುಖವಾಗಿ ಅವರಿಗೂ ಕೂಡ ಸಂತ್ರಸ್ತನಿಗೆ ಮಾಡಿದ ಎಲ್ಲ ಟೆಸ್ಟ್ಗಳನ್ನು ಕೂಡ ಆರೋಪಿ ಸೂರಜ್ ರೇವಣ್ಣ ಅವರಿಗೂ ಕೂಡ ಮಾಡಲಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಅವರ ಏನು ಮೆಡಿಕಲ್ ಶಾಂಪಲ್, ಅವರ ಕೂದಲಿನ ಶಾಂಪಲ್ ಸೇರಿದಂತೆ ಉಗುರಿನ ಶಾಂಪಲ್ ಕೂಡ ತೆಗೆದುಕೊಳ್ಳಲಾಗುತ್ತೆ. ಯಾಕಂದರೆ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಎಸಗಿದಂಥ ಆರೋಪ ಮಾಡಿರೋದ್ರಿಂದ ಅವರ ಶಾಂಪಲ್ಸ್ಗಳನ್ನು ತೆಗೆದುಕೊಂಡು ಮೆಡಿಕಲ್ ಟೆಸ್ಟ್ ಮಾಡಲಿಕ್ಕೆ ಎಲ್ಲ ರೀತಿಯ ರಿಕ್ವೆಸ್ಟ್ಗಳನ್ನು CID ಅಧಿಕಾರಿಗಳು ವೈದ್ಯಾಧಿಕಾರಿಗಳ ಮುಂದೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಮಮತಾ, ರೈಟ್, ಧನ್ಯವಾದ ನಾಗೇಶ್ ತಮ್ಮ ಮಾಹಿತಿಗಾಗಿ.